ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ವಿವಾಹಿತೆಯ ಶವ ತಿಂಗಳ ಬಳಿಕ ಬಯಲಾಯಿತು. ಪ್ರಿಯಕರನ ಭೀಕರ ಕೃತ್ಯ. ತುಮಕೂರು ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದ್ದ ನಿಗೂಢ ಪ್ರಕರಣ ಕೊನೆಗೂ ಭೇದಿಸಲ್ಪಟ್ಟಿದೆ. ಪ್ರಕರಣ ನಡೆದು 4 ತಿಂಗಳ ಬಳಿಕ ಪೊಲೀಸರ ಚಾಣಾಕ್ಷ ತನಿಖೆಯಿಂದಾಗಿ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಂದಿದ್ದು, ಅಕ್ರಮ ಸಂಬಂಧ ಹೊಂದಿದ್ದ ಪ್ರಿಯಕರನೇ ಈ ಭೀಕರ ಕೃತ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ. ಕಾಡಿನಲ್ಲಿ ಪತ್ತೆಯಾಗಿದ್ದು ಸುಟ್ಟ ಶವ ಕಳೆದ ಜನವರಿ 30ರಂದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಹಂಚೇಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯೊಬ್ಬ ಶವ ಪತ್ತೆಯಾಗಿತ್ತು. ಮುಖ ಮತ್ತು ದೇಹ ಸುಟ್ಟು ಹೋಗಿದ್ದರಿಂದ ಮೃತದೇಹ ಯಾರದ್ದು ಎಂದು ಪತ್ತೆ ಹಚ್ಚುವುದು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಇದಕ್ಕೂ ಮುನ್ನ ಜನವರಿ 28ರಂದೇ ಶ್ವೇತಾ 26 ಎಂಬ ವಿವಾಹಿತ ಮಹಿಳೆ ನಾಪತ್ತೆಯಾಗಿರುತ್ತಾಳೆ ಎಂದು ಆಕೆಯ ಪತಿ ಪೊಲೀಸರಿಗೆ ದೂರು ನೀಡಿದ್ದರು. ಸತ್ಯ ಬಯಲು ಮಾಡಿದ DNA ಟೆಸ್ಟ್ ನಾಪತ್ತೆಯಾದ ಶ್ವೇತಾಳ ತಾಯಿಯ DNA ಮಾದರಿಯನ್ನು ಪಡೆದು ಪೊಲೀಸರು ಪರೀಕ್ಷೆ ನಡೆಸಿದಾಗ ಕಾಡಿನಲ್ಲಿ ಸುಟ್ಟ ಕರಕಲಾಗಿದ್ದ ಶವ ಶ್ವೇತಾಳದ್ದೇ ಎಂಬುದು ಖಚಿತವಾಗಿದ್ದು, ತಕ್ಷಣ ಕಾರ್ಯಪ್ರವೃತ್ತರಾದ ತುರುವೇಕೆರೆ ಪೊಲೀಸರು ಕೊಲೆಗಾರನ ಪತ್ತೆಗಾಗಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕಾಲ್ ರೆಕಾರ್ಡ್ ಕೊಟ್ಟಿದ್ದು ಬಿಗ್ ಫ್ಲೋ ಪೊಲೀಸರು ಮೃತ ಶ್ವೇತಾಳ ಮೊಬೈಲ್ ಕರೆಗಳ ವ್ಯವಹಾರಗಳನ್ನು ಕಾಲ್ ರೆಕಾರ್ಡ್ ಕೂಲಂಕುಷವಾಗಿ ಪರಿಶೀಲಿಸಿದಾಗ ತುರುವೇಕೆರೆಯ ಮುತ್ತುಗದಹಳ್ಳಿಯ ನಿವಾಸಿಯಾದ 53 ವರ್ಷದ ಭಾನುಪ್ರಕಾಶ್ ಎಂಬಾತನ ಸಂಪರ್ಕ ಇರುವುದು ಪತ್ತೆಯಾಗಿದೆ. ಅನುಮಾನದ ಆಧಾರದ ಮೇಲೆ ಭಾನುಪ್ರಕಾಶ್ನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದಾಗ ಅಸಲಿ ರಹಸ್ಯ ಹೊರಬಿದ್ದಿದೆ. ಕೊಲೆಗೆ ಕಾರಣವೇನು? ವಿಚಾರಣೆ ವೇಳೆ ಆರೋಪಿ ಭಾನುಪ್ರಕಾಶ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. 26 ವರ್ಷದ ಶ್ವೇತಾ ಹಾಗೂ 53 ವರ್ಷದ ಭಾನುಪ್ರಕಾಶ್ ನಡುವೆ ಅಕ್ರಮ ಸಂಬಂಧವಿತ್ತು. ಆದರೆ ಇತ್ತೀಚೆಗೆ ಇಬ್ಬರ ನಡುವೆ ಜಗಳವಾಗಿ ಭಾನುಪ್ರಕಾಶ್ ಆಕೆಯೊಂದಿಗೆ ಮಾತನಾಡುವುದನ್ನು ಬಿಟ್ಟಿದ್ದನು. ಇದೇ ಸಮಯದಲ್ಲಿ ಶ್ವೇತಾ ಮತ್ತೊಬ್ಬ ಯುವಕನ ಜೊತೆ ಅಕ್ರಮ ಸಂಬಂಧ ಹೊಂದಿರುವುದು ಭಾನುಪ್ರಕಾಶ್ಗೆ ತಿಳಿದು ಬಂದಿದೆ. ಇದರಿಂದ ತೀವ್ರ ಆಕ್ರೋಶಗೊಂಡ ಆತ ಆಕೆಯನ್ನು ಕೊಲೆ ಮಾಡಿ ಗುರುತು ಸಿಗದಂತೆ ಕಾಡಿನಲ್ಲಿ ಹಾಕಿ ಸುಟ್ಟು ಹಾಕಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಸದ್ಯ ಭೀಕರ ಕೊಲೆ ಕೃತ್ಯ ಎಸಗಿದ ಕಿರಾತಕ ಪ್ರಿಯಕರ ಭಾನುಪ್ರಕಾಶ್ನನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. 4 ತಿಂಗಳ ಕಾಲ ಅಡಗಿದ್ದ ಮರ್ಡರ್ ಮಿಸ್ಟರಿಯನ್ನು ಬೇಸದಿಸಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗುತ್ತಿದೆ.